ಹಾಯ್ ಫ್ರೆಂಡ್ಸ್, ಹುಡುಗಿರಾಗಲಿ ಹುಡುಗರಾಗಲಿ ಇಷ್ಟ ಇಲ್ಲದೆ ಯಾರಿಗೂ ರಾಖಿ ಕಟ್ಟಕ್ಕೆ ಹೋಗಬೇಡಿ, ಕಟ್ಟಿಸ್ಕೊಳ್ಳೋಕ್ಕೂ ಹೋಗಬೇಡಿ. ಯಾಕೆ ಗೊತ್ತಾ? ಒಂದು ಕುಟುಂಬ ಇರುತ್ತೆ, ಗಂಡ ಹೆಂಡತಿ ಇಬ್ಬರು ಅನ್ಯೋನ್ಯವಾಗಿರ್ತಾರೆ. ದಿನ ಕಳೆದಂತೆ ಒಂದು ಸಣ್ಣ ಅನುಮಾನ ಬರುತ್ತೆ, ನಮ್ಮ ಮಧ್ಯೆ ಯಾರೋ ಬರ್ತಿದ್ದಾರೆ ಅಂತ. ಹೆಂಡತಿ ಆದವಳು ರಾಖಿ ಹಬ್ಬಕ್ಕಂತಲೇ ಕಾಯ್ತಾಳೆ, ರಾಖಿ ತಂದಿಟ್ಕೋತಾಳೆ. ಯಾರ ಮೇಲೆ ಅನುಮಾನ ಇದೆಯೋ ಆ ವ್ಯಕ್ತಿನ ಕರೆಸಿ ತನ್ನ ಗಂಡನ ಕೈಗೆ ಕಟ್ಸಿದ್ದಾದ್ಮೇಲೆ ಒಂದು ನಿರಾಳ ನೆಮ್ಮದಿ ಆಗ್ಬಿಡತ್ತೆ ಆ ಜೀವಕ್ಕೆ. ಯಾಕೆ ಅಂದರೆ ರಾಖಿಗೆ ಅಂಥದ್ದೊಂದು ಮಹತ್ವ ಇದೆ. ರಾಖಿ ಕಟ್ಟಿದ್ಮೇಲೆ ಆ ಸಂಬಂಧ ಅಣ್ಣ ತಂಗಿ ಅಂತ ಗಟ್ಟಿ ಆಗುತ್ತೆ, ಅಷ್ಟು ನಂಬಿಕೆ ಇದೆ. ಅದಕ್ಕೆ ಅದಾದಮೇಲೆ ದಿನ ಕಳೆದಂತೆ ಗೊತ್ತಾಗತ್ತೆ ಇವರು ಬೇರೆ ಸಂಬಂಧನೇ ಇದೆ ಅಂತ. ಆಗ ಕೇಳ್ತಾಳೆ ಹೆಂಡತಿ ಆದವಳು, ನಾನು ಅವತ್ತು ರಾಖಿ ಕಟ್ಸಿದ್ನಲ್ವಾ, ರಾಖಿ ಕಟ್ಟಿದ್ಮೇಲೆ ಅಣ್ಣ ಅಲ್ವಾ, ನೀನು ಯಾಕೆ ಬೇರೆ ಸಂಬಂಧ ಯಾವ ಥರ ಮಾಡಿದೆ ಅಂತ ಕೇಳ್ತಾಳೆ. ಆಗ ಅವ್ರು ಹೇಳ್ತಾರೆ, ನಾನು ಇಷ್ಟಪಟ್ಟು ರಾಖಿ ಕಟ್ಟಿಲ್ಲ, ನೀನು ಬಲವಂತಕ್ಕೆ ನಾನು ರಾಖಿ ಕಟ್ಟಿದೆ, ರಾಖಿ ಕಟ್ಟೋಕೆ ನನಗೆ ಇಷ್ಟ ಇರಲಿಲ್ಲ ಅಂತ. ಅದಕ್ಕೆ ಹೇಳ್ತಿದ್ದೀನಿ, ಯಾರ ನಂಬಿಕೆ ಮೇಲೂ ಹೊಡೆಯೋಕ್ಕೆ ಹೋಗಬೇಡಿ. ನಿಮ್ಗೆ ಇಷ್ಟ ಇದ್ರೇ ರಾಖಿ ಕಟ್ಟಿ, ಇಲ್ಲದೇ ಇದ್ರೆ ಕಟ್ಟಕ್ಕೆ ಹೋಗಬೇಡಿ. ರಾಖಿಗೆ ಅದರದ್ದೇ ಆದಂಥ ಒಂದು ಮಹತ್ವ ಇದೆ, ಅದನ್ನು ದಯವಿಟ್ಟು ಹಾಳು ಮಾಡೋಕ್ಕೆ ಹೋಗಬೇಡಿ. ಹ್ಯಾಪಿ ರಕ್ಷಾಬಂಧನ್. ಎಲ್ಲ ನನ್ನ ಪ್ರೀತಿ ಅಣ್ಣ ತಮ್ಮಂದಿರಿಗೂ ರಕ್ಷಾಬಂಧನದ ಶುಭಾಶಯಗಳು.